ಬಿಟ್ಕೊಡ್ರಿ ಅಂತ ಹೇಳಿ ನಮ್ಗೆ ಯಾರು ಮಾತು ಕೇಳಿಲ್ಲ, ಬಿಟ್ಕೊಟ್ಟಿಲ್ಲ. ಆ ಸಿಂಪತಿಯಲ್ಲಿ ಅಲ್ಪಸಂಖ್ಯಾತರು ಮಾತಾಡಿದ್ರು, ಇಲ್ಲ ಕುಮಾರಸ್ವಾಮಿ ತಪ್ಪು ಮಾಡಿದ್ರು, ಯಡಿಯೂರಪ್ಪ ಕೊಡಬೇಕಾಗಿತ್ತು, ಅವ್ರ ಸಿಂಪತಿ ಬಂದಿತ್ತು. ಆ ಸಿಂಪತಿಯಲ್ಲಿ ಏನ್ ಮಾಡಿದ್ರು, 110 ಸೀಟ್ ಬಂತು. ಆಪರೇಷನ್ ಗಮನ ಮಾಡಿ ಸರ್ಕಾರ ಜನ ಬಹಳ ನಿರೀಕ್ಷೆ ಕೊಟ್ಟಿದ್ರು. ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಜನತಾದಳ ಸರ್ಕಾರ ನೋಡಾಗಿದೆ. ಈ ಬಿಜೆಪಿ ಸರ್ಕಾರದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಂತ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು. ಏನಾಯ್ತು, ಕೊಟ್ಟ ಒಳ್ಳೆ ಸರ್ಕಾರ. ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುರ್ಚಿದಲ್ಲಿ ಕೂತ್ಕೊಂಡು ಯಾರು ಜೈಲಿಗೆ ಹೋಗಿಲ್ಲ. ಮುಖ್ಯಮಂತ್ರಿ ಆಗಿ ಯಡಿಯೂರಪ್ಪ ಅವ್ರು ಜೈಲಿಗೆ ಹೋದ್ರು. 9 ಜನ ಜೈಲಿಗೆ ಹೋಗಿರೋದು ಅವಾಗ. ಎಷ್ಟು ಜನ? 9 ಜನ. ಅದಾದ್ಮೇಲೆ ಸರ್ಕಾರ ಬಂತು. 2013 ಇಂದ 2018 ನಮ್ಮ ಸರ್ಕಾರ ಬಂತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ತಮ್ಗೊತ್ತು ಅನ್ನ ಭಾಗ್ಯ ತಂದ್ರೆ ತಮಗೆಲ್ಲ ಗೊತ್ತಿರೋ ವಿಷಯ. 7 ಕೆಜಿ ಅನ್ನ ಭಾಗ್ಯಗಳು, ಶೂ ಭಾಗ್ಯ, ಹಾಲು ಭಾಗ್ಯ ಎಲ್ಲ ಗೊತ್ತಿರೋ ಜೊತೆಯಲ್ಲಿ 14,58,000 ಮನೆಗಳು ಕೊಟ್ಟರು. ಯಾವಾಗ? ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಪ್ರತಿ ವರ್ಷ 3 ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ರು. 5 ವರ್ಷಕ್ಕೆ ಏನ್ ಮಾಡಿದ್ದಾರೆ, 5 ವರ್ಷಕ್ಕೆ 14,58,000 ಮನೆಗಳು ಕೊಟ್ಟರು. ಆ ಅವಧಿಯಲ್ಲಿ ಸ್ಲಮ್ ಬೋರ್ಡ್ 1,80,253 ಮನೆ ಸ್ಯಾಂಕ್ಷನ್ ಮಾಡಿದ್ರು. ಯಾವಾಗ? 15, 16, 17, 18, 19 ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಓಪನ್ ಆಗಿ ಬಿಜೆಪಿ ಅವರು ಸವಾಲಾಗಿದೆ, 10 ಬಾರಿ ಸವಾಲಾಗಿದ್ದೀವಿ ನಾನು. ನೀವೇನಾರ ನಿಮ್ಮ ಅವಧಿಯಲ್ಲಿ ಒಂದ್ ಮನೆಯನ್ನಾರ ಕೊಟ್ಟಿದ್ರೆ ಸಾಬೀತುಪಟ್ರೆ ನೀವು, ನಾನು ರಾಷ್ಟ್ರೀಯದಿಂದ ಇವತ್ತು ತಗೊಂಡು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟಿರೋದ 10 ಬಾರಿ ಹೇಳಿದ್ದೀನಿ. ಇದುವರೆಗೂ ಅವರು ಬಾಯಿಗೆ ಬಿಟ್ಟರೆ ಬಾಯಿಗೆ ಲಭ್ಯ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು. ಇದೊಂದು ಸತಿ ಓಪನ್ ಆಗಿ ಮುಖ್ಯಮಂತ್ರಿ ಮುಂದೆ ಹೇಳಿದ್ದೀನಿ ನಾನು, ಏನಕ್ಕೆ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಎಷ್ಟು ಅವ್ರದೇ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. 18% GST ಹಾಕಿ ಬಡವ್ರ ಮನೆಗೆ 1,32,000 ವಾಪಸ್ ತಗೊಳ್ತಾರೆ. 1,32,000 ವಾಪಸ್ ತಗೊಳ್ತಾರೆ. ಕೊಡ್ತಾರೆ ಎಷ್ಟು? 15,000 ಮಾತ್ರ. ಅದಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ಬಹಳಷ್ಟು ಬಿಜೆಪಿ ಮುಖಂಡರಿಗೆ ನಾನು ಹೇಳಿದ್ದೀನಿ, ನಾನು ಸದನದಲ್ಲಿ ಬಹಳಷ್ಟು ಬಿಜೆಪಿ ಮುಖಂಡರಿಗೆ, ಅಶೋಕ್ ಅವ್ರಿಗೆ ಹೇಳಿದ್ದೀನಿ, ವಿಜೇಂದ್ರ ಅವ್ರಿಗೆ ಹೇಳಿದ್ದೀನಿ, ಬಹಳ ಜನ ಬಿಜೆಪಿ ಮುಖಂಡರಿಗೆ ಹೇಳಿದ್ದೀನಿ, ಸರ್ ಬಡವ್ರ ಮನೆಗೆ GST ಹಾಕೋದು ಬೇಡ, ಕಾಸು 7 ವರ್ಷ ಆಗ್ತದೆ, ಮುಂದೆ ಸರ್ಕಾರ ಇದೆ, ದಯಮಾಡಿ ಬಡವ್ರ ಬಗ್ಗೆ ಕಾಲೇಜಿಲ್ಲ ಮಾಡಿಲ್ಲ. ಒಂದು ಕಡೆ ಇಲ್ಲಿ ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರು ಕೊಡ್ತೀವಿ. SC ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇ ತಗೊಂಡ್ರೆ 3 ಲಕ್ಷ. ನಮ್ಮ ಸ್ಲಮ್ ಬೋರ್ಡ್ 1,80,000 ಮನೆಗೆ ಸ್ಲಮ್ ಬೋರ್ಡ್ ಪೇಮೆಂಟ್ ಬರಬೇಕಾಗಿದ್ದು ಬೆನಿಫಿಟ್ ಇದ್ದು 7,400 ಕೋಟಿ, ಬರೇ 300 ಕೋಟಿ ಬಂದಿದ್ದವ. ಯಾರೋ 5,000 ಕೊಟ್ಟವ್ರು, ಯಾರೋ 15,000, ಯಾರೋ 20,000. ಆದ್ಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ಬಹಳಷ್ಟು ಸ್ಲಮ್ಗಳು ಭೇಟಿ ಕೊಟ್ಟಿದ್ಮ. ಬಹಳಷ್ಟು ಸ್ಲಮ್ಗಳನ್ನ ನೋಡಿ ಹೋಗೋದು ನೋಡುವಾಗ ಏನಾಯ್ತು, ಆ ಗುಡಿಸಿದೆ ಮನೆಗಳು ಏನ್ ಮಾಡಿಬಿಟ್ಟಿದ್ದಾರೆ, ನೀವು ತಗೊಂಡಿದ್ದಾರೆ ಕಂಡ್ರಿ ಯಾರೋ ಅವರೆಲ್ಲ ಡೆಮಾಲಿಷನ್. ಸಿರಾಜುಗಳು ಹೇಳ್ತಾರೆ, ಶಾಸಕರು ಅಂತ ಇದ್ರು, ಇಲ್ಲಿ ಪಕ್ಕದಲ್ಲಿ 28 ಮನೆ ಅನ್ಕಂಪ್ಲೀಟ್ ಆಗಿದೆ, 16 ಸ್ಯಾಂಕ್ಷನ್ ಆಗಿದ್ದು ಅಂತ ಈಗ ಸಿರಾಜ್ ಸಾಹೇಬ್ ಹೇಳ್ತಾ ಇದ್ರು. ನಾನು 10ನೇ ತಾರೀಕು ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಕಡೆ ನಾನು ಬಹಳ ಸ್ಲಮ್ಮಲ್ಲಿ ಹೋದಮ್ಮ, ಬೆಂಗಳೂರು ಸಿಟಿಯಲ್ಲೇ ಬಹಳ ಸ್ಲಮ್ಗಳು ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ ನಾನು, ಎಲ್ಲಿ ಮನೆ ಡೆಮಾಲಿಷ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ಗಳು ತಗೊಂಡು ಕೆಲಸ ಡೆಮಾಲಿಷ್ ಮಾಡ್ತಾರಲ್ಲ, ಡೆಮಾಲಿಷ್ ಮಾಡಿ ಏನ್ ಮಾಡ್ಬಿಟ್ಟಿದ್ದಾರೆ ಅವರು. ಕೇಂದ್ರ ಸರ್ಕಾರದ್ದು 1 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದ 1 ಲಕ್ಷ ಬರ್ತದಲ್ಲ, ಆ 3 ಲಕ್ಷದಲ್ಲಿ ಪಾಯ ಹಾಕಿ ಪಿಲ್ಲರ್ ಆಗಿ ಬಿಟ್ಟಿದ್ದಾರೆ. ಪಾಪ 8 ವರ್ಷದಿಂದ ಏನ್ ಮಾಡಿದ್ದಾರೆ, ಇವತ್ತು ಕಂಪ್ಲೀಟ್ ಆಗ್ತದೆ, ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ಎಲ್ಲ ಟೆಂಪ್ಗಳು ಅಂತ ಅಲ್ಲೇ ವಾಸ ಮಾಡ್ತಾರೆ. ದೇವರೇ ಅಂತ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ಏನಪ್ಪ ಜನ ಈ ತರ ಜೀವನ ಮಾಡ್ತಾವಲ್ಲ ಅಂತ ಕಣ್ಣಲ್ಲಿ ನೀರು ಬಂತು. ನಾನು ಪಶ್ಚಾತ್ತಾಪ ಏನ್ ಮಾಡಿದ್ವಿ, ಇಲ್ಲ ಈ ಬಡವರಿಗೆ ಸುಮ್ಗಿರಪ್ಪ, ಈ ಕೆಂಟ ಜಾಸ್ತಿ ನಮ್ಮವರು. ನಾನು ಪ್ರಸಾದಪ್ಪ ಚೇರ್ಮನ್ ಅವ್ರು ಏನ್ ಮಾಡಿದ್ವಿ, ಈಗ ಏನಾದ್ರು ಮಾಡ್ಬೇಕಾಗ್ತದಿಲ್ಲ, ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಮನೆ ಮುಖ್ಯಮಂತ್ರಿ ಹೆಂಗ್ ಗಮನ ತರದು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿ ಭಯಾತಿಗೆ ಹೋಗಿ ಮಾಡಿ ಮುಖ್ಯ. ಏನಂದ್ರೆ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳು 55 ರಿಂದ 60 ಕೋಟಿ ಆಗ್ತದೆ ನಮ್ಮ ವರ್ಷಕ್ಕೆ. ಇದು ಹೋಗಿ ಹೆಂಗಪ್ಪ ಕೇಳೋದು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಧೈರ್ಯ ಮಾಡಿ ಮುಖ್ಯಮಂತ್ರಿ ಕೇಳಿದ್ವಿ, ಸರ್ ತಾವೇ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು, ಅದಾದ್ಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಬಡವರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್, ನಮ್ಮ ಸರ್ಕಾರ ಒಟ್ಟಿದ್ದಾನೆ ದುಡ್ಡು ಕಟ್ಟಬೇಕಾಗ್ತದೆ ಸರ್ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನ ತಂದೆ. ಮನೆ ಮುಖ್ಯಮಂತ್ರಿ 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ ಆಗೋಣದು, ಬಡವರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡು ನಾನು ಕೊಡ್ತೀನಿ, ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಅನ್ನು ಅಪ್ರೂವ್ ಮಾಡಿದ್ರು. 2024 ಮಾರ್ಚ್ ಅಲ್ಲಿ 36,789 ಮನೆಗೆ ರಾಜ್ಯದಲ್ಲಿ ಕೊಟ್ವಿ. ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ ಹುಡುಗರ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದಲ್ಲಿ
42,345 ಮನೆಗಳು ಕೊಟ್ಟು ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಇಂಥ ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ. ಬರೇ ಬಡವರ ಬಗ್ಗೆ ಕಾಲೇಜ್ ಇದೆ, ಜನ ಬೀದಿಯಲ್ಲಿದ್ದಾರೆ, ಅವ್ರ ಮನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದಾರೆ. ಏನಕ್ಕೆ ಇದು ಬಿಜೆಪಿ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾ ದಳ ಅವ್ರು ಮಾಡಕ್ ಸಾಧ್ಯ ಆಗಿಲ್ಲ. ಅವ್ರಿಗೆ ಯಾವ ಗ್ಯಾರಂಟಿನೂ ಇಲ್ಲ, ಅವ್ರಿಗೆ ಯಾವ ಗ್ಯಾರಂಟಿನೂ ಇಲ್ಲಮ್ಮ. ಪಾಪ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ವಸತಿ ಮಂತ್ರಿ ಆಗಿದ್ರು, ನಮ್ಮ ಸ್ಲಂ ಬೋರ್ಡ್ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸರ್ ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪ ಅವರು ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಪ್ರಯತ್ನ ಮಾಡಿದ. ಅಂದ್ರೆ ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇರಲಿಲ್ಲ. ನಾವು ಘೋಷಣೆ ಮಾಡಲಿಲ್ಲ ಚುನಾವಣೆ ಟೈಮಲ್ಲಿ, ನಾವು ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಇಷ್ಟೇ ನಮ್ಮ ಪಕ್ಷಕ್ಕೂ ಬಿಜೆಪಿ ಪಕ್ಷಕ್ಕೆ ವ್ಯತ್ಯಾಸ ಇದೆ ಅಂತ ಜನಗಳಿಗೆ ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೆ ತೊಂದರೆ ಇಲ್ಲ, ಮಾತಾಡ್ಬೇಕಾದ್ರೆ ಇನ್ನೂ ಒಂದು ತಾಸು ಬೇಕಾಗ್ತದೆ. ನಾನು ಬೇರೆ ಕಾರ್ಯಕ್ರಮ ಇದೆ ದಾವಣಗೆರೆಯಲ್ಲಿ 12:30 1 ಗಂಟೆಗೆ ಅಲ್ಲಿ ಇರಬೇಕಾಗ್ತದೆ. ಆ ಹಿನ್ನೆಲೆ ಜಾಸ್ತಿ ಮಾಡೋದಲ್ಲ. ಅದೇ ತರ ಇನ್ನೊಂದು ರಾಜೀವ್ ಗಾಂಧಿ ಎ ಸ್ಕೀಮ್ ಅಂತ ಈ ಆಶ್ರಯ ಮನೆಗಳು ಅಂತಾರೆ, ಶ್ರೀನಿವಾಸ ಬಗ್ಗೆ ಗೊತ್ತಿದೆ. ಆಶ್ರಯ ಮನೆಗಳಲ್ಲಿ ಬಳ್ಳಾರಿ ಹೋಗ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲೇ 5,130 ಮನೆ, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇ ಕಡೆ ಬಳ್ಳಾರಿಯಲ್ಲಿ ಕೊಟ್ಟವ್ರೆ 5,000 ಮನೆ. ಅದೇ ತರ ಎಲ್ಲ ಸೇರಿ ನಮ್ಮ 47,860 ಮನೆಗಳು ಅದನ್ನು ಸೇರಿದ್ರು. ಅದು 1 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ, ರಾಜ್ಯ ಸರ್ಕಾರದಿಂದ 1 ಲಕ್ಷ ಬರ್ತದೆ, 4 ಲಕ್ಷ ಬೆನಿಫಿಷರಿ ಕೊಡಬೇಕು. ಅದು ಒಟ್ಟಾಗಿ 47,860 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. 2,400 ಕೋಟಿ ಬರಬೇಕಾಗಿತ್ತು, ಬರೇ 110 ಕೋಟಿ ಬಂದಿದೆ. ಅದೇ ಮಾಮೂಲಿ 5,000 10,000 ಆದ್ಮೇಲೆ ಕೊಡೋದ. ಅದನ್ನು ಮನೆ ಮುಖ್ಯಮಂತ್ರಿ ಕಂಪ್ಲೀಟ್ ಸರ್ ಹಿಂದಿನ ಸರ್ಕಾರದಲ್ಲಿ ಅದು ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ರು, ಇದು ಮನೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದಕ್ಕೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಮೀಟಿಂಗ್ ಮಾಡಿ ಒಪ್ಕೊಂಡು ಈ ಬರೋ 29ನೇ ತಾರೀಕಿಗೆ ಅದು 2,100 ಕೋಟಿ, ಒಟ್ಟಾಗಿ 9,500 ಕೋಟಿ. ಅದೊಂದ್ ಕಡೆ ಬೆಂಗಳೂರು ಸಿಟಿ, ಬೆಂಗಳೂರು ನೋಡಿರ್ಬೋದು ಎಷ್ಟು ಎತ್ತರದಲ್ಲಿ ಬೆಂಗಳೂರು ಬೆಳೆದಿದೆ ಅಂತ ತಮಗೆಲ್ಲ ಗೊತ್ತಿರೋದೆ. ಬೆಂಗಳೂರಲ್ಲಿ 2016ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇವಾಗ ಏನ್ ಮಾಡಿದ್ರು, ಬೆಂಗಳೂರು ಬಹಳ ಎತ್ತರದಲ್ಲಿ ಬೆಳೆದಿದ್ದಮ್ಮ. 1 ಲಕ್ಷದಿಂದ 1.5 ಕೋಟಿ ಜನ ಸಂಖ್ಯೆ ಆಗಿದೆ ಬೆಂಗಳೂರಲ್ಲಿ. ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಜಾಸ್ತಿ. ಅಂತವ್ರಿಗೆ 6 ಲಕ್ಷ ರೇಟ್ ಅನ್ನು ನಿದ್ದೆ ಮಾಡೋರು ಸರ್, 6 ಲಕ್ಷ. ಅದ್ರ ಕೇಂದ್ರ ಸರ್ಕಾರದಿಂದ 1 ಲಕ್ಷ, ರಾಜ್ಯ ಸರ್ಕಾರದಿಂದ 1,20,000 ಜನರಿಗೆ, SC STಗೆ 2 ಲಕ್ಷ. ಅಂದ್ರೆ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. 2.5 ಮನೆಯಲ್ಲಿ ಅದು ಫ್ಲಾಟ್, ಅದು 2.5 ಲಕ್ಷ ಕೊಟ್ಟರೆ ಅವ್ರು ಫ್ಲಾಟ್ ಆಗೋದು. SC ST ಅವರು 2 ಲಕ್ಷ ಕೊಟ್ಟರೆ ಅವ್ರು ಫ್ಲಾಟ್ ಆಗೋದು. ಬಿಜೆಪಿ ಸರ್ಕಾರ 2021ರಲ್ಲಿ ಬಸವರಾಜ ಬೊಮ್ಮಾಯಿ ಮೇಲೆ ಮಾಡಿದ್ರು, ಹುವಿ ಮೀಟಿಂಗ್ ಮಾಡಿ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಮಾಡೋಕ್ಕೆ, ಶ್ರೀಮಂತರಿಗೆ ಅನುಕೂಲ ಮಾಡೋಕ್ಕೆ 11,20,000 ಮಾಡಿಬಿಟ್ರು. ಎಷ್ಟು? 6 ಲಕ್ಷ ಇಲ್ಲಿ, 11,20,000 ಇಲ್ಲಿ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಕ್ ಹೋಗಿಲ್ಲ. ಇದನ್ನು ಹೇಳಿದ್ರೆ ಮಾಡಿದ ಮುಖ್ಯಮಂತ್ರಿಗಳು ಬಯಸ್ಕೊಳ್ಬೇಕು. ನಾನು ಆಲ್ರೆಡಿ ರಾಜ್ಯದ ಇದೊಂದು ಸ್ಲಂ ಬೋರ್ಡ್ ಮಾಡಿದ್ದಾರೆ, ರಾಜ್ಯದ ಆಶ್ರಯ ಮನೆಗಳು ಮಾಡಿದ್ದಾರೆ, 9,000 ಕೋಟಿ ಕೊಟ್ಟಿದ್ದಾರೆ. ಈಗ ಈಗ ಹೆಂಗಪ್ಪ ಕೇಳಿದಂತ ಕೇಳಕ್ ಹೋಗಿಲ್ಲ. ಮನೆ ಮುಖ್ಯಮಂತ್ರಿಗಳ ಅಧ್ಯಕ್ಷೆ, ಮನೆ ಮುಖ್ಯಮಂತ್ರಿ ಒಂದು ರಿವ್ಯೂ ಮೀಟಿಂಗ್ ಅಲ್ಲಿ ಸೆಕ್ರೆಟರಿ ಕೇಳಿದ್ರು, ನವೀನ್ ರಾಜ್ ಅಂತ ಸೆಕ್ರೆಟರಿ ಇದ್ರು. ಅವ್ರು ಕೇಳಿದ್ರು, ಅದು 1,00,000 ನಾನು ತನಿಸಪ್ಪ ಏನಾಯ್ತು ಅಂತ. ಪಾಪ ಒಂದು ನಾನು ಎತ್ತಿ ಅಂತೆ, ಇಲ್ಲ ಸರ್ ನಾನು ಹೇಳ್ಬೇಕಾಗಿತ್ತು, ನೀವು ಬೈತೀರಂತ ಹೇಳಕ್ ಹೋಗಿಲ್ಲ ಸರ್. ಏನಿದ್ರೆ ನೀವು ಸ್ಲಂ ಬೋರ್ಡ್ ಮನೆಗೆ 7,400 ಕೋಟಿ ಕೊಡ್ತಾ ಇದ್ದೀರಾ, ರಾಜೀವ್ ಗಾಂಧಿ ಆಶ್ರಯ ಮನೆಗಳಿಗೆ 2,100 ಕೋಟಿ, ಒಟ್ಟಾಗಿ 9,000 ಕೋಟಿ ಹೇಳ್ತಾ ಇದ್ದೀರಾ ಸರ್. ಅದನ್ನ ನಿಮ್ಗೆ ಹೇಳಕ್ ಹೋಗಿಲ್ಲ ಸರ್. ಇಲ್ಲಪ್ಪ ನನ್ನ ಕನಸಿತ್ತು. ನಾನು ಹೇಳಿದೆ ಸರ್, ನೀವು ಮಾಡಿದ 6 ಲಕ್ಷದಲ್ಲಿ ಮಾಡಿದ್ರಿ ಸರ್, ಜನರಲ್ ಆಗಿ 2 ಲಕ್ಷ ಕಟ್ಟಬೇಕಾಗಿತ್ತು, SC ST 2 ಲಕ್ಷ ಕಟ್ಟಬೇಕು. ಅದನ್ನು ಮನೆ ಸಿಕ್ಬಿಡೋದವ್ರಿಗೆ ಬಿಜೆಪಿ ಅವ್ರು ಬಂದು ಬಸವರಾಜ ಬೊಮ್ಮಾಯಿ ಅವರು 11,20,000 ಮಾಡಿದ್ರು. 8,500 ಬೆನಿಫಿಷರಿ ಕಟ್ಟಬೇಕು. ಅವ್ರು ಕಟ್ಟಕ್ಕೆ ಸಾಧ್ಯ ಆಗ ಯಾರು ಮುಂದೆ ಬರ್ತಾ ಇಲ್ಲ. ಯಾವ ಕಾರಣಕ್ಕೆ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಎಷ್ಟು ಮನೆಗಳು ಕಂಪ್ಲೀಟ್ ಸ್ಟೇಜ್ ಅಲ್ಲಿ ಇದೆ ಅದು